ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಚುಟುಗುಪ್ಪ ತಾಲೂಕಿನ ತಾಳ್ಮಡಿಗೆ ಗ್ರಾಮದಲ್ಲಿ 16.50 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕಟ್ಟಡಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಚಿವ ಖಂಡ್ರೆ ಅವರು, ಯಾವುದೇ ಒಂದು ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ ಅತ್ಯವಶ್ಯಕವಾಗಿದೆ. ಇಂದು ಶಿಕ್ಷಣ ಹಾಗೂ ಜ್ಞಾನಕ್ಕೆ ಬಹಳ ಮಹತ್ವವಿದೆ. ಶಿಕ್ಷಣ ಎಂಬುದು ಬಂಗಾರಕ್ಕಿಂತಲೂ ತುಂಬಾ ಬೆಲೆ ಬಾಳುವಂಥದ್ದು. ಮೊದಲು ಬಡವರ, ಕಾರ್ಮಿಕರ ಹಾಗೂ ಶೋಷಿತರ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿರಲಿಲ್ಲ. ಅದು ಕೇವಲ ಉಳ್ಳವರ ಪಾಲಿಗೆ ಮಾತ್ರ ಮೀಸಲಿತ್ತು. ಈ ಹಿನ್ನೆಲೆಯಲ್ಲಿ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಸರ್ಕಾರದಿಂದ 6ರಿಂದ 12ನೇ ತರಗತಿವರೆಗಿನ ಮಕ್ಕಳಿಗಾಗಿ ಈ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತು ತಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಹೇಳ್ತೇವೆ, ಯಾವುದೇ ಒಂದು ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ. ಅದಕ್ಕೆ ನಾವೆಲ್ಲ ಏನ್ ಹೇಳ್ತೇವೆ? ಶಿಕ್ಷಣವೇ ಶಕ್ತಿ. ಏನ್ ಹೇಳ್ತೇವೆ? ಶಿಕ್ಷಣವೇ ಶಕ್ತಿ. ಶಿಕ್ಷಣದಿಂದಲೇ ಪ್ರಗತಿ, ಶಿಕ್ಷಣದಿಂದಲೇ ಪ್ರಗತಿ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಇದು ಜ್ಞಾನಾಧಾರಿತವಾದಂತ ಸಮಾಜ. ಈಗ ಜ್ಞಾನಕ್ಕೆ ಬಹಳ ಬೆಲೆ ಇದೆ. ಬಂಗಾರಕ್ಕಿಂತಲೂ ಹೆಚ್ಚಿನ ಬೆಲೆ ಯಾವುದಕ್ಕಾದ್ರೆ ಇದ್ರೆ ಅದು ಜ್ಞಾನಕ್ಕೆ ಬೆಲೆ ಇದೆ ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ಇಂದಿನ ಮಕ್ಕಳೇ ನಮ್ಮ ನಾಡಿನ ಮುಂದಿನ ನಾಗರಿಕರು, ನಾಯಕರು. ಅದಕ್ಕೆ ಮಕ್ಕಳು ಬಹಳ ಮುಗ್ಧವಾಗಿರ್ತಾರೆ. ಬಹಳ ಮಕ್ಕಳು ಅಂತ ಹೇಳಿದ್ರೆ ಈ ದೇವರಂತಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಮಕ್ಕಳು ಹುಟ್ಟಿದಾಗ ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ, ಅದು ಬೆಳೀತಾ ಬೆಳೀತಾ ಸ್ವಲ್ಪ ಕಲುಷಿತ ಆಗಿ ಅಲ್ಪ ಮಾನವರಾಗ್ತಾರೆ ಅಂತ. ನೀವೆಲ್ಲ ಅಲ್ಪ ಮಾನವರಾಗಬಾರ್ದು. ವಿಶ್ವ ಮಾನವರಾಗಿ ಹುಟ್ಟಿದ್ದೀರಿ, ವಿಶ್ವ ಮಾನವರಾಗೇ ಬೆಳಿಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ನಿಮಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ನೀವೆಲ್ಲ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಿ, ಪೂರ್ವ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಿ, ಪ್ರೌಢ ಶಾಲೆಗೆ ಹೋಗ್ತಿದ್ರಿ. ಯಾವುದೇ ಮೂಲ ಸೌಕರ್ಯ ನಿಮ್ಗೆ ಸಿಗ್ತಾ ಇದ್ದಿಲ್ಲ. ನಂತರ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಶಿಕ್ಷಣದಿಂದ ಯಾವ ವ್ಯಕ್ತಿಯೂ ಕೂಡ ವಂಚಿತರಾಗಬಾರದು ಎಂಬುದು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ವಾಕ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒತ್ತು ಕೊಡ್ತಿದೆ. ಈ 16 ಕೋಟಿ ವೆಚ್ಚದ ಕಾಮಗಾರಿಯನ್ನ ಶಾಸಕರು ಪ್ರೋಟೋಕಾಲ್ ಪಾಲಿಸದೆ ಉದ್ಘಾಟನೆಯನ್ನ ಮಾಡಿದ್ರು. ಇದು ಹೊಸದೇನಲ್ಲ. ಈ ರೀತಿಯ ಪ್ರೋಟೋಕಾಲ್ ಉಲ್ಲಂಘನೆ ಹಲವಾರು ಬಾರಿ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ಮುಂದುವರೆದು ಈ ಶಾಲೆಯ ಕಾಮಗಾರಿ ಮಾಡುತ್ತಿರುವ ವ್ಯಕ್ತಿ ನಮ್ಮ ಕ್ಷೇತ್ರದ ಘಾಟ್ಬುರಳ್ ಹಾಗೂ ದುಬ್ಬಲ್ಗುಂಡಿಯಲ್ಲಿ ಜೆಜಿಎಂ ಕಳಪೆ ಕಾಮಗಾರಿ ಮಾಡಿದ್ದಾರೆ. 5ರಿಂದ 6 ಕೋಟಿಯ ಕಾಮಗಾರಿಯನ್ನ ಸರಿಯಾಗಿ ಮಾಡದ ವ್ಯಕ್ತಿ 16 ಕೋಟಿಯ ಕಾಮಗಾರಿಯನ್ನ ಹೇಗೆ ಸರಿಯಾಗಿ ಮಾಡ್ತಾನೆ ಎಂದು ಸಚಿವರ ಎದುರೇ ಗುತ್ತಿಗೆದಾರನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣದಿಂದ ಯಾರು ಆಗಬಾರದೆಂಬ ಉದ್ದೇಶದಿಂದ ವಸತಿ ಸಹಿತ ಶಿಕ್ಷಣ ಪಡೆದು ಮಕ್ಕಳ ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂಬ ವಿಚಾರದೊಂದಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಡ್ರೀಮ್ ಪ್ರಾಜೆಕ್ಟ್ ಇವೆ. ಹಾಗಾಗಿ ಮುಂಚೆ 3,000 KKDB ಅನುದಾನ ಸಾಕಾಗೋದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಮತ್ತೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಉಪಮಂತ್ರಿಗಳು ಆದ ಮತ್ತೆಲ್ಲ ಮಂತ್ರಿಗಳು ಕೂಡಿ ಒಂದು ನಿರ್ಧಾರಕ್ಕೆ ಬಂದರು. 5,000 ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ಕೊಡ್ತಾ ಇದ್ದಾರೆ. ಅದರಲ್ಲಿ 12,500 25% ಆಫ್ ಅಮೌಂಟ್ ಶುಡ್ ಬಿ ಯುಟಿಲೈಸ್ ಫಾರ್ ಎಜುಕೇಶನ್, ಅಕ್ಷರ ಆವಿಷ್ಕಾರ ಸಲುವಾಗಿ. ಅಂದ್ರೆ ನಮ್ಮ ಮಕ್ಕಳೆಲ್ಲ ಫಸ್ಟ್ ಎಜುಕೇಶನ್ ಅಲ್ಲಿ ಉದ್ಧಾರ ಆಯ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಎಲ್ಲದರಲ್ಲಿ ಭವಿಷ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಮಕ್ಕಳದು. ಅದ್ರ ಸಲುವಾಗಿ ನಮ್ಮ ಸರ್ಕಾರ 25% ಆಫ್ 12,500 ಕೋಟಿ ಅಕ್ಷರ ಆವಿಷ್ಕಾರ ಸಲುವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಇದು 16 ಕೋಟಿ 64 lakhs ಇದು ಅನುದಾನ. ಈ ಶಾಲೆ 12 ತಿಂಗಳಲ್ಲಿ ಕಟ್ಟಬೇಕಂತಿದೆ. ಅದರಲ್ಲಿ 75% SC ST ಜನರ ಸಲುವಾಗಿ, 25% ಜನರಲ್ ಸಲುವಾಗಿ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ ಅಧಿಕೃತವೋ ಅನಧಿಕೃತವೋ ಇದು ಆಲ್ರೆಡಿ ಮುಂಚೆ ಇದು
ಬಸವ ಕಲ್ಯಾಣ ಮತಕ್ಷೇತ್ರದ ಬೇಲೂರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದರು. ಗ್ರಾಮಸ್ಥರೊಂದಿಗೆ ಗ್ರಾಮದ ಮೂಲ ಸೌಕರ್ಯಗಳ ಬಗ್ಗೆ ಚರ್ಚಿಸಿ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ ಅವಶ್ಯವಿರುವ ಸ್ಥಳದಲ್ಲಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೇಲೂರು ಗ್ರಾಮದ ರೈತರು ಕೂಡ ತಮ್ಮ ಜಮೀನುಗಳಿಗೆ ಹೋಗಲು ಸರಿಯಾದ ದಾರಿ ಇಲ್ಲ ಎಂದು ತಿಳಿಸಿದರು. ತಕ್ಷಣವೇ ಶಾಸಕರು ಖುದ್ದಾಗಿ ರೈತರ ಜಮೀನುಗಳಿಗೆ ತೆರಳಿ ದಾರಿಯನ್ನು ವೀಕ್ಷಣೆ ಮಾಡಿದರು. ನಂತರ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ರೈತರ ಹೊಲದ ದಾರಿಯ ಸಮಸ್ಯೆ ಬಗೆಹರಿಸಬೇಕೆಂದು ಸೂಚನೆಯನ್ನು ನೀಡಿದರು. ಯಾರು? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ನಡೆದ ಶ್ರೀ ಶಿವಶರಣ ಹರಳಯ್ಯನವರ ಹಾಗೂ ಶ್ರೀ ಗುರು ಸಂತ ಶಿರೋಮಣಿ ರವಿದಾಸ್ ಮಹಾರಾಜರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯ್ ಸಿಂಗ್ ಅವರು, ಶಿವಶರಣ ಹರಳಯ್ಯನವರ ಮತ್ತು ಸಂತ ಶಿರೋಮಣಿ ರವಿದಾಸ್ ಮಹಾರಾಜರ ಆಚರಣೆಗಳು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವೆಲ್ಲರೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು. ನಾವು ಮಾಡುವಂಥ ಕೆಲಸಗಳಲ್ಲಿ ಇವರ ಆಚರಣೆಗಳು ಅಳವಡಿಸಿಕೊಂಡಾಗ ನಮಗೆ ಜಯ ಸಿಗ್ತದೆ ಎಂದು ತಿಳಿಸಿದರು. हमारे विजय सिंह साहब के हाथों से और दिव्य सानिध्य पूज्य अप्पा जी के हाथों से ಇದೇ ರೀತಿಯಾಗಿ ಅತಿಥಿಗಳಾಗಿರ್ತಕ್ಕಂತಹ ಶಿವ ಶೆಟ್ಗಾರ್ ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷ, ಬಸವ ಕಲ್ಯಾಣ ಪಿ. ಜಗದ್ಗುರು ರೇಣುಕಾಚಾರ್ಯ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಪಾಲನೆ ಮಾಡಬೇಕು ಎಂದು ಗಡಿಗಾವ್ಡ್ಗಾವ್ನ ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶಾಂತವೀರ ಶಿವಾಚಾರ್ಯರು ಹೇಳಿದರು. ನಗರದ ಬಿಕೆಡಿಬಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತದಿಂದ ಭಾನುವಾರ ಹಮ್ಮಿಕೊಂಡ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯ ಮೂಲಕ ಅಷ್ಟಾವರಣ, ಶಟಸ್ಥಲ ಮತ್ತು ಪಂಚಾರ ಬೋಧಿಸಿದ್ದಾರೆ. ಇನ್ನು ಗುರು ಬಂದಿರುವುದು ಹಾಗೂ ಪರಂಪರೆ ಬಂದಿರುವುದು ರೇಣುಕಾಚಾರ್ಯರಿಂದ ಎಂದು ಅವರು ತಿಳಿಸಿದರು. ಬಸವಾದಿ ಶರಣರ ಚಿಂತನೆಗಳು ಸಮಾಜದಲ್ಲಿ ಬಿತ್ತುವ ಕೆಲಸವಾಗಬೇಕಾಗಿದೆ ಎಂದು ಬೈಲೂರು ನಿಷ್ಕಲ ಮಂಟಪದ ಪೀಠಾಧಿಪತಿ ನಿಜಗುಣಾನಂದ ಸ್ವಾಮಿ ಹೇಳಿದರು. ನಗರದ ಬಸವ ಧರ್ಮ ಪೀಠದ ಮಹಾಮನೆಯ ಭವ್ಯ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ, ನಾನಾ ಬಸವಪರ ಸಂಘಟನೆಗಳ ವತಿಯಿಂದ ಭಾನುವಾರ ಹಮ್ಮಿಕೊಂಡ ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆ ಸಮಾರೋಪ, ಶರಣ ಸಂಸತ್ ಅಧಿವೇಶನ ಹಾಗೂ ಶರಣ ವಂದನೆ, ಶರಣಾರತಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಬದುಕಿಗೆ ಸೌಹಾರ್ದತೆಯ ಸಮಾಜ ನಿರ್ಮಿಸಿದವರು ಬಸವಣ್ಣನವರು ಎಂದು ಅವರು ತಿಳಿಸಿದರು. ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮದ ಮೂಲ ಪ್ರವರ್ತಕರಲ್ಲಿ ಪ್ರಮುಖರಾಗಿದ್ದಾರೆ. ಜಗತ್ತಿಗೆ ಜ್ಞಾನದ ಬೆಳಕು ಪಸರಿಸಿದ ಅವರು ಧರ್ಮ ಪುನರುಜ್ಜೀವನದ ದೀಪವಾಗಿದ್ದಾರೆ ಎಂದು ಮೆಹಕರ್ ತಡೋಳ ಸಂಸ್ಥಾನದ ಪೀಠಾಧಿಪತಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಸಮಿತಿ ಸಹಯೋಗದಲ್ಲಿ ನಡೆದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, ಶಿವತತ್ವವನ್ನು ಅರಿತು ಅನುಭವಿಸುವುದೇ ನಿಜವಾದ ಸಾಧನೆ ಎಂದು ಹೇಳಿರುವುದು ಸಾರ್ವಕಾಲಿಕ ಸತ್ಯವಿದೆ. ಇನ್ನು ಶಿವಾದೈತ್ಯ ಸಿದ್ಧಾಂತವೇ ಧರ್ಮದ ಮೂಲ ತತ್ವಶಾಸ್ತ್ರವಾಗಿದೆ ಎಂದು ಅವರು ತಿಳಿಸಿದರು. ಹೇಗಿದು ಅವತಾರ? ಕೊಲ್ಲಿಪಾಕಿಯ ಶ್ರೀ ಕ್ಷೇತ್ರದಿಂದ ಸೋಮನಾಥ ಲಿಂಗದಿಂದ ಜಗದ್ಗುರು ರೇಣುಕಾಚಾರ್ಯರು ಲಿಂಗೋದ್ಭವರಾಗ್ತಾರೆ. ಲಿಂಗೋದ್ಭವರಾಗಿ ಇಂದಿನ ರಂಭಾಪುರಿ ಅನ್ನತಕ್ಕಂಥ ಕ್ಷೇತ್ರ, ಬಾಳೆಹೊನ್ನೂರು ಅಂತ ಇನ್ನೊಂದು ಅದರ ಹೆಸರು, ಆ ಕ್ಷೇತ್ರದಲ್ಲಿ ನೆಲೆ ನಿಂತಿರತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನ ಶಿವಜ್ಞಾನದ ಮೊಟ್ಟ ಮೊದಲನೆಯ ಪ್ರಬೋಧನೆಯನ್ನು, ಉಪದೇಶಾಮೃತವನ್ನು ಮಾಡುತ್ತಾರೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಚಿಂತನೆ ಏನು ಅಂತಂದ್ರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಅನ್ನತಕ್ಕಂಥದ್ದು ಉಪನಿಷತ್ ಮಂತ್ರಗಳು ಹೇಳ್ತಾರೆ. ಆ ಉಪನಿಷತ್ ಮಂತ್ರ ಏನಿದೆ, ಈ ಜಗತ್ತು ಯಾವ ಭಗವಂತರ ಸತ್ಸಂಕಲ್ಪದಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಕಾರ್ಯರತವಾಗಿದೆ, ಸೃಷ್ಟಿ ಸ್ಥಿತಿ ಲಯ ನಿಗ್ರಹಗೊಳ್ತಾ ಇದೆ ಅನ್ನತಕ್ಕ
ಬಸವ ಕಲ್ಯಾಣ ನಗರದ ಗವಿಮಠದಲ್ಲಿ ರೇಣುಕಾಚಾರ್ಯರ ಜಯಂತಿ ಹಾಗೂ ಯುಗ ಮಾನೋತ್ಸವವನ್ನು ಭಾನುವಾರ ಭಕ್ತಿಭಾವದಿಂದ ಆಚರಣೆ ಮಾಡಲಾಯಿತು. ಈ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶಿವು ಮಠಪತಿ, ಮಲ್ಲಿಕಾರ್ಜುನ್ ಕಾಡಾದಿ ಹಾಗೂ ಬಸವರಾಜ್ ಮಾಲಿ ಪಾಟೀಲ್ ಅವರಿಗೆ ಅಭಿನವ ರೇಣುಕಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮನಿ ಶಿವಾಚಾರ್ಯರು ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಗವಿಮಠದ ನಿಜವಾದ ಆಸ್ತಿ ಭಕ್ತರೇ ಆಗಿದ್ದು, ಭಕ್ತರ ಭಕ್ತಿಯೇ ಮಠದ ಶಕ್ತಿ ಎಂದು ಅವರು ಹೇಳಿದರು. ಮಂಠಾಳ ಅಭಿನವ ಚನ್ನಬಸವ ಸ್ವಾಮೀಜಿಗಳು ಮಾತನಾಡಿ, ಘಟದಿಂದ ಮಠವನ್ನು ಬೆಳೆಸಿದ ಕೀರ್ತಿ ಅಭಿನವ ಶ್ರೀಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಗುರುವಿನ ಸ್ಥಾನದಲ್ಲಿ ನಿಂತು ಸದಾ ಭಕ್ತರಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ಸಾಮಾಜಿಕ ಕಾರ್ಯಗಳ ಮೂಲಕ ಗವಿಮಠ ಸಮಾಜಕ್ಕೆ ಅಪಾರ ಕೊಡುಗೆ ನೀಡುತ್ತಿದೆ ಎಂದು ಅವರು ತಿಳಿಸಿದರು. ಇರಾನ್ ಮತ್ತು ಇಸ್ರೇಲ್ ನಡುವಿನ ತೀವ್ರ ಯುದ್ಧದ ನಡುವೆ ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯಾದ ಹಿನ್ನೆಲೆ ಬೀದರ್ ನಗರದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಖಂಡನೆ ವ್ಯಕ್ತಪಡಿಸಿ ನಗರದ ಇರಾನಿ ಬಡಾವಣೆಯಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ನಗರದ ಇರಾನಿ ಜನಾಂಗದವರು ಇರಾನಿ ದರ್ಗಾದಿಂದ ಸ್ಮಶಾನ ಭೂಮಿಯವರೆಗೆ ಮೆರವಣಿಗೆ ನಡೆಸಿ ಕೈಯಲ್ಲಿ ಖಮೇನಿ ಅವರ ಫೋಟೋಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು ಮತ್ತು ಮಕ್ಕಳು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾಕಾರರು ಮಾತನಾಡಿ, ಇರಾನ್ ಮತ್ತು ಭಾರತದ ಸಂಬಂಧಗಳು ಮೊದಲಿಂದ ಕಾಲದಿಂದಲೂ ಉತ್ತಮವಾಗಿದ್ವು ಎಂದು ಹೇಳಿದರು. ಇಂತಹ ಸಂದರ್ಭದಲ್ಲಿ ಭಾರತ ಅಮೆರಿಕ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿದರು. ಬೀದರ್ನ ನೌಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾಷಾ ಸೌಹಾರ್ದ ಸಂಸ್ಕೃತಿ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸಾಹಿತ್ಯ ಸಂಘ ಹಾಗೂ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು, ಪರಮಧರ್ಮ ಸಹಿಷ್ಣುತೆಯೇ ನಿಜವಾದ ಸೌಹಾರ್ದತೆ ಎಂದು ಹೇಳಿದರು. ಇನ್ನೊಬ್ಬರ ಆಚಾರ, ವಿಚಾರ, ಉಡುಗೆ ತೊಡುಗೆ ಹಾಗೂ ಧಾರ್ಮಿಕ ವಿಧಾನಗಳನ್ನು ಗೌರವಿಸುವುದು ಸಂವಿಧಾನದ ಆಶಯವಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಆಡಳಿತದಲ್ಲಿ 92% ಕನ್ನಡ ಬಳಕೆಯ ನಿಯಮವಿದ್ದರೂ ಕೂಡ ಜನಮಟ್ಟದಲ್ಲಿ ಕನ್ನಡ ಕುಂಠಿತವಾಗುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನಂತರ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಭಾಷೆ ಮತ್ತು ಸಂಸ್ಕೃತಿ ಅವಿಭಾಜ್ಯವೆಂದು ಹೇಳಿದರು. ಇವಾಗಿದ್ವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.